8ರಿಂದ 12 ಕಿಲೋಮೀಟರ್ ಆಲೂದಕ್ಕೆ. ಸೊ ಅಲ್ಲಿವರೆಗೆ ನಮ್ಮ ಸ್ವಾಮಿಗಳು ಈ ಇರುಮುಡಿಯನ್ನು ಹೊತ್ತು ಆಲೂದದ ಕಡೆಗೆ ಹೋಗ್ತೇವೆ. ನಾಳೆ ಬೆಳಿಗ್ಗೆ ಅಲ್ಲಿಂದ ಪಂಬಕ್ಕೆ ನಾವು ಹೋಗ್ತಿದ್ದೇವೆ. ಸೊ ಇದೊಂದು ಸ್ಪೆಷಲ್ ಆಗಿರುವಂಥ ಜರ್ನಿ. ಸೊ ನೋಡಿ ಹೇಗಿರ್ತದೆ ಅಂತ. ಆದಷ್ಟು ಮ್ಯಾಕ್ಸಿಮಮ್ ನನಗೆ ಆಗೋಷ್ಟು ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಎರುಮಲೆಯಿಂದ ಗುರುಸ್ವಾಮಿಯವರು ಇಲ್ಲಿದ್ದಾರೆ, ಅಲ್ಲಿ ನಮ್ಮಿದ್ದಾರೆ. ಇವರಿಗೆ ಎಲ್ರಿಗೂ ತೆಂಗಿನಕಾಯಿಯನ್ನು ಕೊಡ್ತಾರೆ. ಅದು ಅವರು ಹೇಳಿರುವಂಥ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅದನ್ನು ಹೊಡಿಲಿಕ್ಕಿದೆ. ಹಾಗೆಯೇ ಇಲ್ಲಿ ತಂದಿರುವಂಥ ಕಟ್ಟುಗಳನ್ನೆಲ್ಲ ನಮ್ಮ ತಲೆಗೆ ಗುರುಸ್ವಾಮಿ ಅವರು ಕೊಡ್ತಾರೆ. ಸೊ ಇಲ್ಲಿಂದ ನಮ್ಮ ಪಯಣ ದೊಡ್ಡ ಪಾದದ ಮುಖಾಂತರ ಪಂಬಾ ತೀರಕ್ಕೆ ಹೋಗ್ತೇವೆ. ಅಲ್ಲಿಂದ ಮತ್ತೆ ಶಬರಿಮಲೆಯ ಸನ್ನಿಧಾನಕ್ಕೆ ಸುಮಾರು 24 ಅವರ್ಸ್ ತಗೊಳ್ಬಹುದು ಅಂತ ಹೇಳುವಂಥದ್ದು ಇದೆ. ಗೊತ್ತಿಲ್ಲ ಅಲ್ಲ ಸ್ವಾಮಿ? ಆಗ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಇದೊಂದು ಹೊಸ ಅನುಭವ. ನಾನಂತೂ ಫಸ್ಟ್ ಟೈಮ್ ಈ ದೊಡ್ಡ ಪಾದ ಅಂದರೆ ಮಲೆ ಚೌಟಿ ಅಂತ ಹೇಳ್ತಾರೆ, ಹಾಗೆ ನಾನು ಹೋಗ್ತಾ ಇರೋದು. ಆಲ್ರೆಡಿ ಇವರು ಸುನಿಲ್ ಸ್ವಾಮಿ ಹೋಗಿದ್ದಾರೆ, ನೀವು ಕೂಡ ಹೋಗಿದ್ದೀರಿ ಮಲೆ ಚೌಟಿ, ನೀವು ಹೋಗಿದ್ದೀರಿ, ಆಲ್ಮೋಸ್ಟ್ ಕೆಲವರೆಲ್ಲ ಹೋಗಿದ್ದಾರೆ. ಬಟ್ ಇದು ನನಗೆ ಹೊಸ ಅನುಭವ. ತಲೆಯ ಮೇಲೆ ಈ ಇರುಮುಡಿ ಇರ್ತದೆ, ಬೆನ್ನಿಗೊಂದು ಬ್ಯಾಗ್ ಇರ್ತದೆ, ರಾತ್ರಿ ಹೊತ್ತಾಗಿರೋದ್ರಿಂದ ಒಂದು ಟಾರ್ಚ್ ಲೈಟ್ ಇರ್ತದೆ. ಹೊರಡ್ತೀವಿ. ಸೊ ನೋಡುವ, ಇದೊಂದು ಹೊಸ ಅನುಭವ. ಆದರೆ ವಿಡಿಯೋವನ್ನು ಮಾಡೋದ ಪ್ರಯತ್ನ ಮಾಡ್ತೇನೆ. ಸೊ ನೋಡುವ, ಎಲ್ಲ ಅಯ್ಯಪ್ಪ ಇದ್ದಾರೆ, ಸ್ವಾಮಿ ಶರಣಮಯ್ಯಪ್ಪ ಹೊರಡುವ. ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶಬರಿಮಲೆಗೆ ಸ್ವಾಮಿಯ ಕಾಣ, ಸ್ವಾಮಿಯ ಕಾಣ ಮೋಕ್ಷಂ ಕಿಟ್ಟು. ಒಂದು ವಿಶೇಷವಾದ ಅನುಭವ ಮಾತ್ರ. ಹೋಗುವ ಕಷ್ಟ ಆಗ್ತದೆ ಅಂತ ಹೇಳೋ ಕಾರಣದಿಂದ ಇಲ್ಲಿ ನೋಡಿ ಊರುಗೋಲು ಅಂದರೆ ಕೋಲುಗಳನ್ನೆಲ್ಲ ಇಟ್ಟಿದ್ದಾರೆ, ಪಡ್ಕೊಳ್ಬೋದು ಬೇಕಿದ್ರೆ. ಅಂದರೆ ಊಹಿಸುವುದಕ್ಕೆ ಅಸಾಧ್ಯ ಅಂತ ಅನಿಸುತ್ತೆ. ದೊಡ್ಡ ಪಾದಾಗಿ ಹೋಗುವಾಗ ಸಿಗುವಂಥ ಅನುಭವಗಳು ಅಷ್ಟು ಕಠಿಣವಾಗಿರ್ಬೋದು ಅಂತ. ಅದರಲ್ಲೆಲ್ಲ ನಮ್ಮನ್ನು ಕಾಪಾಡೋದು, ಅಲ್ಲೆಲ್ಲ ರಕ್ಷಣೆ ಮಾಡೋದು ಅಯ್ಯಪ್ಪ ಸ್ವಾಮಿ. ಸೊ ಹೋಗುವ. ಇದು ನೋಡಿ ಮಾಮೂಲಾಗಿರುವಂತಹ ರೋಡು, ಡಾಮರ್ ರೋಡ್. ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಮುಂದೆದು ನೋಡುವ ಹೇಗಿರುತ್ತೆ ಅಂತ. ಸ್ವಾಮಿ ಶರಣು, ಸ್ವಾಮಿ ಶರಣು. ಆನ್ ದಿ ವೇ ಇಲ್ಲಿ ನೋಡಿ ಅನ್ನದಾನ ನಡೀತಾ ಇದೆ. ಸೊ ಇನ್ನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ನಮ್ಮ ರಸ್ತೆಯಲ್ಲೇ, ಡಾಮರ್ ರಸ್ತೆಯಲ್ಲೇ ಹೋಗ್ತಾ ಇದ್ದೀವಿ. ಇನ್ನು ಕೂಡ ನಮ್ಮ ಇಲ್ಲಿ ಡೈವರ್ಷನ್ ಅಂತ ಹೇಳುವ ನಮಗಿನ್ನು ಸಿಕ್ಕಿಲ್ಲ. ಈಗ ಸ್ಟಾರ್ಟಿಂಗ್ ನಿಯರ್ 1 ಕಿಲೋಮೀಟರ್ ಆಗಿರುವಾಗ ನಾನು ಇಲ್ಲಿ ಅಶ್ವಸ್ವಾಮಿ ಜೊತೆಗೆ ಪವನ್ ಸ್ವಾಮಿ 3 ಜನ ಜೊತೆಯಲ್ಲಿದ್ದೀವಿ. ಒಂದು ಟಾರ್ಚ್ ಕೂಡ ನಾವು ಇಟ್ಕೊಂಡಿದ್ದೀವಿ ಅಲ್ಲ ಅಶ್ವಸ್ವಾಮಿ? ಹೌದು, ಯಾಕಂದರೆ ಇಂಪಾರ್ಟೆಂಟ್ ಅದು. 12 ಕಾಲಾಗಿದೆ ಇವಾಗ, ಫುಲ್ ಕತ್ಲೆ ಇದೆ. ಈ ರೀತಿ ಟಾರ್ಚ್ ಬೇಕೇ ಬೇಕು ನಮಗೆ. ಆ ಕಡೆ ಈ ಕಡೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಬಟ್ ಇನ್ನೂ ಕೂಡ ನಾವು ಡಾಮರ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಸಿಗಬೇಕಷ್ಟೇ. ತಲೆಲ್ಲ ಉರಿತಾ ಇದೆ ಅಲ್ಲ? ಕಾಲಲ್ಲ, ತಲೆ ಕೂಡ ಉರಿತಾ ಇದೆ. 12 ಗಂಟೆ 20 ನಿಮಿಷ ಆಯಿತು. ಸರಿಸುಮಾರು ಒಂದು ಅರ್ಧ ಗಂಟೆಯಲ್ಲಿ 3 ಕಿಲೋಮೀಟರ್ ಜೊತೆಗೆ 300 ಮೀಟರ್ ಅಂದರೆ 3300 ಮೀಟರ್ ನಾವಿವಾಗ ವಾಕ್ ಮಾಡಿದ್ದೇವೆ. ಬಟ್ ಇನ್ನು ಕೂಡ ಮೈನ್ ರೋಡಲ್ಲೇ ಇದ್ದೀವಿ, ಅಂದರೆ ಇದು ಡಾಮರ್ ರೋಡಲ್ಲೇ ಇದ್ದೇವೆ. ಇಲ್ಲಿಂದ ಈಗ ಎಲ್ಲಿ ಅಂದರೆ ಡೈವರ್ಷನ್ ಇದೆ ಅಂತ ಹೇಳೋದು ನಂಗೆ ಗೊತ್ತಿಲ್ಲ. ಇವ್ರು ಹೋಗಿದ್ದಾರಂತೆ, ಬಟ್ ಇವಾಗ ಅದು ಎಲ್ಲಿಂದ ಅಂದಾಜು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ಕ್ರೌಡ್ ಇದ್ದಾರೆ ಇವಾಗ ಇಲ್ಲಿ. ಸೊ ಹೋಗುವ. ಅಂದರೆ ಓಕೆ, ಒಂದು ಹಾಫ್ ಆನ್ ಅವರಲ್ಲಿ 3 ಕಿಲೋಮೀಟರ್ ಒಂದು ಒಳ್ಳೆ ಗುಡ್ ಅಲ್ಲ? ಗುಡ್. ಮತ್ತೆ ಅಲ್ಲೆಲ್ಲಿ ಫುಡ್ಗಳ ವ್ಯವಸ್ಥೆ ಎಲ್ಲ ಇದೆ. ವಾಟರ್ ಬಾಟಲ್, ನೀರು, ಆಮೇಲೆ ಏನಾದರೂ ಫುಡ್ ಬೇಕಿದ್ರೆ ಎಲ್ಲ ನೋಡಿ. ನಮ್ಮ ಟೀಮ್ ಅವರು ಇಲ್ಲಿ ಬಂದು ಎದುರಿದ್ದಾರೆ. ನಾವು ಹಿಂದಿದ್ದೀವಿ ಅಂತ ಅನ್ಕೊಂಡ್ವಿ, ಬಟ್ ಸ್ಟಿಲ್ ಎಲ್ಲರೂ ರೀಚ್ ಆಗಿದ್ದಾರೆ. ಹೇಗಾಯ್ತು ಸ್ವಾಮಿ? ನಿಲ್ಲದು ಹೋಗುದಾ? ಹೋಗ್ತಾ ಇರುವಲ್ಲ ಸ್ಲೋಲಿ.
ನಾವು ಸ್ಲೋಲಿ ಹೋಗ್ತಾ ಇದ್ದೀವಿ. ನಾವು ಇದು ಸ್ವಾಮಿ ಸ್ಟಾಪ್ ಕೊಡೋದು ಬೇಡ ಅಂತ ಕೊಟ್ಟರೆ ಮತ್ತೆ ಕಾಲು ವಾಪಸ್ ನೋವಾಗ್ತದೆ ಅಲ್ಲ. ಫಸ್ಟ್ ಆಫ್ ಆಲ್ ಸರ್ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್. ಕೇರಳ ಪೊಲೀಸ್ ಟ್ರೀಟೆಡ್ ವೆರಿ ವೆಲ್. ತುಂಬ ಖುಷಿ ಆಯ್ತು ಅದು ನಮಗೆ. ಭಾಳ ಪ್ರೀತಿಯಿಂದ ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಕಡೆ ಪಾಸ್ ಎಲ್ಲ ತೋರಿಸಿ ಆಯಿತು. ಸೊ ಹೊರಟ್ವಿ. 2 ರೂಟಿದಲ್ಲಿ ಡಿವೈಡ್ ಆಯಿತು. ರೈಟ್ ಸೈಡಿಗೆ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಒಂದಷ್ಟು 4 ಕಿಲೋಮೀಟ್ರ್ ದಾಟಿ ಬಂದ್ವಿ. ನೋಡಿ ಇಲ್ಲಿ ಶಾಪ್ಗಳ ಬಗ್ಗೆ ಏನಾದರೂ ಡೀಟೇಲ್ಗಳು ಬೇಕು, ಏನಾದರೂ ಸಿಗುತ್ತಾ ತಿನ್ನೋಕೆ ಅಂತ ಹೇಳಿದ್ರೆ ಈ ಮಿಡ್ ನೈಟ್ ಕೂಡ ಇಲ್ಲಿ ಜ್ಯೂಸ್ ಬಿಸ್ಕೆಟ್ಸ್ ಹೀಗೆ ಬೇರೆ ಬೇರೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ರೆಸ್ಟ್ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಗಳೆಲ್ಲ ಇದೆ. ಹೀಗೆ ಹೋಗ್ಬೋದು. ಅಲ್ಲಿ ಶಾಪ್ಸ್ಗಳೆಲ್ಲ ಇದೆ. ನೋ ಪ್ರಾಬ್ಲಮ್. ಅದಕ್ಕೇನು ತೊಂದರೆಗಳಿಲ್ಲ. ತಿನ್ನಬೇಕು, ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಚಾಕ್ಲೇಟ್ಸ್ ಬೇಕು ಅಂತ ಏನಿದ್ರು ಕೂಡ ಅದಕ್ಕೆ ಆಲ್ಮೋಸ್ಟ್ ಈ ರಸ್ತೆ ಉದ್ದಕ್ಕೂ ವ್ಯವಸ್ಥೆಗಳು ರೆಡಿ ಇದೆ. ಒಂದು ಟೆಂಪಲ್ ಇದೆ. ಸೊ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಹೋಗಿ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ಸ್ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇದೆ ನೋಡಿ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಬರಕತ್ತ ನೀರು. ಇಲ್ಲಿ ನೀರು ಕುಡಿದು ಶಿವನಿಗೆ ನಮಸ್ಕಾರ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತೆ ರೈಟ್ಗೊಂದು ರೋಡ್ ಹೋಗುತ್ತೆ, ಬಟ್ ನಾವಿಲ್ಲಿ ಲೆಫ್ಟಿಗೆ ಇಲ್ಲಿ ಹಾಕಿದ್ದಾರೆ ಪೆರಿಯಾಪಟ್ಟಣ. ನಮ್ಮ ದೊಡ್ಡಪಾದ ಶಬರಿಮಲೆಗೆ ಪ್ರಾರಂಭ ಮಾಡಿ ಸುಮಾರು ಒಂದು 45 ಮಿನಿಟ್ಸ್ ಆಯಿತು. ಮಾಮೂಲಾಗಿ ಕಾರಲ್ಲಿ ಹೋಗೋದು ಒಂದು 10 ಮೀಟ್ರ್ ಇದ್ದರೂ ಕೂಡ ವೆಹಿಕಲ್ಸ್ ಬೇಕು, ಬೈಕ್ ಬೇಕು, ಇದೆಲ್ಲ ಕೂಡ ನಮಗೆ ಬೇಕಾಗುತ್ತೆ. ನಡೆಯೋದಂತ ನಾವು ನೋಡೋದೇ ಇಲ್ಲ. ವರ್ಕೌಟ್ ಅಂತೂ ಮೊದಲೇ ಇಲ್ಲ. ಸೊ ಇಲ್ಲಿ ಒಂದು 5 ಕಿಲೋಮೀಟ್ರ್ ಪ್ಲಸ್ ನಡೆದಾಗ ಈ ಕಾಲಿನ ಮಾಂಸ ಖಂಡಗಳೆಲ್ಲ ಒಂದೊಂದೊಂದೊಂದೊಂದೇ ಬಿಟ್ಟಿರುವಂಥ ಫೀಲ್ ಆಗ್ತಾ ಇದೆ. ಅಷ್ಟು ಒಂದು ಪೇನ್. ಟಾಯ್ಲೆಟ್ ಬಾತ್ರೂಮ್ಗಳೆಲ್ಲ ಬೇಕಿದ್ರೆ ಇಲ್ಲಿ ರೆಡಿ ಇದೆ. ಸೊ ಇಲ್ಲಿ ಬಂದಾಗ ಇಲ್ಲಿಗೆ ನಮ್ಮ ರೋಡ್ ಎಲ್ಲ ಕ್ಲೋಸ್ ಆಗ್ತದೆ. ಇಲ್ಲಿ ಚೆಕ್ ಪೋಸ್ಟ್ ಇದೆ ನೋಡಿ. ಈ ಚೆಕ್ ಪೋಸ್ಟ್ ಅನ್ನು ದಾಟಿ ಇನ್ನು ಹೋಗಬೇಕು. ಚಳಿ ಸ್ಟಾರ್ಟ್. ನೋಡಿ 1.5 ಗಂಟೆಗೆ ಎಷ್ಟು ಸ್ವಾಮಿಗಳಿದ್ದಾರೆ ಅಂತ ಹೇಳಿದರೆ ಶಬರಿಮಲೆಯ ಕ್ರೌಡ್ ಹೇಗಿರ್ಬೋದು ಅಂತ ಹೇಳೋದ್ರ ಬಗ್ಗೆ ಒಂದು ಸಣ್ಣ ಥಿಂಕ್ ಮಾಡ್ಬೋದು. ಅಲ್ಲಲ್ಲಿ ಬಿರಿಗಳಿದೆ. ರೆಸ್ಟ್ ಮಾಡೋರು ಮಾಡ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಎಲ್ಲರ ಡೆಸ್ಟಿನೇಷನ್ ಇರೋದು ಅಲುದಕ್ಕೆ ತಲುಪಬೇಕು ಅಂತ. ಸೊ ಇನ್ನೊಂದು 5 ಕಿಲೋಮೀಟರ್ ಇರೋ ಚಾನ್ಸಸ್ ಇದೆ. ಹೌದು, ಅಲುದವರೆಗೆ ಓಕೆ, ಇಟ್ಸ್ ಓಕೆ ಅಂತ ಹೇಳ್ತಾರೆ ಇವರು. ರಿಯಲ್ ಟಾಸ್ಕ್ ಅಲ್ಲ. ನಾವು 1 ಗಂಟೆ ಆಯಿತು ಹೊರಟು. ಅಲ್ಲ 11 ಹೊರಟದಲ್ಲ, 2 ಗಂಟೆ ಆಯಿತು ಹೊರಟು. 2 hours ಕಂಟಿನ್ಯೂಸ್ ನಡೀತಾ ಇದ್ದೀವಿ. ಹಾರ್ಡಿದೆ, ತುಂಬ ಹಾರ್ಡಿದೆ. ಬಿಗ್ಗೆಸ್ಟ್ ಅಪ್ ನೋಡಿ. ಇಲ್ಲೇ ಆಟೋ ರಿಕ್ಷಾ ಬಂದಿದೆ. ಮಾತಾಡಕ್ಕಾಗ್ತಿಲ್ಲ ಅಷ್ಟು. ಅಯ್ಯಪ್ಪ, ಇದು ಸ್ವಾಮಿ ಇನ್ನೂ ಇದೆ. ಇದಲ್ಲ ರಿಯಲ್ ಆಗಿರೋದು ಅಲ್ಲಿಂದ, ನಮ್ಮ ಅನುಭವದಿಂದ ಸ್ಟಾರ್ಟ್ ಈಗೇನೆ. ಅಲ್ಲ ಸ್ವಾಮಿ, ಇದೊಂದು ನಮ್ಮ ಟ್ರೈನಿಂಗ್ ನಮಗೆ.
ಕಡೆ ಶಿವಾಲಯದ ಬಚ್ಚಣ್ಣ ಸ್ವಾಮಿಲೆ ಸ್ವಾಮಿಯೇ ಶರಣು ಹೈಯೆಸ್ಟ್ ನಮೈನಿ. ನಮಸ್ತೆ ಸ್ವಾಮಿಲೆ, ಸ್ವಾಮಿ ಶರಣು. ಓ ಕತ್ರಿ ಓಕೆ ಹಿಂಗೆ ಜಾಸ್ತಿ ಮಾತಾಡ ಒಂದಿಜ್ ಬರ್ಪೆ ಅವೇ ಸ್ವಾಮಿ ಶರಣು. ಎಸ್ ಬಟ್ ಇನಿ ಮಾತೆಲ್ಲ ನಮ್ಮ ತುಳುತಾಗಲೇ ತಿಕ್ಕೊಂದಿಲ್ಲ ರೀ, ಅದೇ ಹೈಯೆಸ್ಟ್. ಸೊ ಎಷ್ಟೇ ಎನರ್ಜಿ ಕಲ್ಕೊಂಡ್ರು ಕೂಡ ಆ ತುಳು ಮಾತಾಡೋರದೊಂದು ಮಾತು ಕೇಳಿದಾಗ ಆಗುವ ಖುಷಿ ಇದೆಯಲ್ಲ, ಫುಲ್ ಸೆಟ್ ಆಗಿರುತ್ತೆ. ತುಂಬ ಬೇಗ ಬಂದ್ಬಿಟ್ರಿ, ಚೆನ್ನಾಗಿ ನಡೀತೀರಾ. ಕುಡಿಬೋದು ಟೀ, ಪಚ್ಚಂಗಾಯಿ, ಹಣ್ಣು ಹಂಪಲು ಎಲ್ಲ ಇದೆ. ಬಟ್ ಇಲ್ಲೆಲ್ಲ ಜೀಪ್ ಬರ್ತಾ ಇದೆ. ಹಸು ಸ್ವಾಮಿ ಅಚ್ಚಗಾಯ ಎಲ್ಲ 3 ಲೋಕ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. 3 ಲೋಕ ತೋಚಿಯರ ಸುರ ಒಂದುಂಟು. ಅಬ್ಬ ಅದು ಸ್ಲೋಲಿ ಬರ್ಪು ನಂದು ಏನು ಸ್ಪೀಡ್ ಬಂದಿರಲ್ಲ ಆಪುಜಿ ಬಟ್ ಒಲ್ಲ ಉಂತುಜಿ ಮತ್ತೆ ಟಾರ್ಚ್ ಇದ್ದದ್ರಿಂದ ನಡಿಬಹುದು. ಇಲ್ಲಂದ್ರೆ ಆಗಲ್ಲ. ನೋಡಿ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಆನೆ ಬರ್ಬೋದು ಇಲ್ಲಿ, ಅದಕ್ಕೆ ನೋಡಿ ಒಂದು ದಟ್ಟ ಕಾಡಿನ ಮಧ್ಯೆ ಮತ್ತೊಂದು ಬೆರಿ ಇದೆ. ತಲೆಯಲ್ಲಿ ಇರುಮುಡಿ ಇರುವ ಸಂದರ್ಭದಲ್ಲಿ ಅದನ್ನು ಗುರುಸ್ವಾಮಿ ಇಲ್ಲದೆ 1 ವರ್ಷ 2 ವರ್ಷ ಹೋಗಿರೋರೆಲ್ಲ ಏಕಾಏಕಿ ಅದನ್ನು ಅವರೇ ಖುಷಿ ಬಂದಿರೋ ಥರ ಇಳಿಸಲಬಾರದು. ಈ ಜರ್ನಿ ಸಣ್ಣ ಜರ್ನಿ ಅಂತೂ ಅಲ್ವೇ ಅಲ್ಲ. ಮಿಡ್ ನೈಟ್ 11 ಕಾಲರಿಂದ 2 ಕಾಲ ಆಯ್ತು. ಇವಾಗ ಕಂಟಿನ್ಯೂಸ್ 3 ಅವರ್ಸ್ ನಡೀತಾನೇ ಇದ್ದೀವಿ. 12 ಕಿಲೋಮೀಟ್ರ್ ಅಂತ ಹೇಳಿದರು. ಈ 12 ಕಿಲೋಮೀಟ್ರ್ ಇನ್ನೂ ಕೂಡ ತಲುಪಲಿಕ್ಕೆ ಆಗಲಿಲ್ಲ ನಮಗೆ. ಓಕೆ, ಕಂಟಿನ್ಯೂಸ್ ಸ್ಟೆಪ್ ಇಡ್ತಾನೇ ಇದ್ದೀವಿ. ದೊಡ್ಡ 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 ಗುಡ್ಡಗಳು, ಕಲ್ಲು ತುಂಬಿದಂಥ ರಸ್ತೆ. ಇನ್ನೊಂದು 3 ಕಿಲೋಮೀಟ್ರ್ ಇದೆ ಅಂತ ಹೇಳಿದರು ಎಲ್ಲರೂ. 3 ಕಿಲೋಮೀಟರ್ ಇದೆ ಅಲುದಕ್ಕೆ. ಒಂದು ಬೆಟ್ಟದ ಮಧ್ಯೆ ನಡ್ಕೊಂಡು ಹೋಗ್ತಾರೆ, ಒಂದು ಒಳ್ಳೆ ವ್ಯೂ ಅಲ್ಲಿ. ಅದು ಇದೇ ಏರಿಯಾ, ಬಟ್ ಈ ರಾತ್ರಿಯಲ್ಲಿ ಏನು ಕಾಣಲ್ಲ ಇದು. ನೋಡಿ ಇಲ್ಲೊಂದು ಬಿರಿ ಹಾಕಿದ್ದಾರೆ. ಇಲ್ಲಿಂದ 3 ಕಿಲೋಮೀಟರ್ ಬಾಕಿ ಇದೆ. ತಲಪ್ಪರ ಕೋಟ ಅಂತ ಇಲ್ಲಿಗೆ ಬನ್ನಿ. ಮೇಲೆ ಬರೋಣ. ವೆಲ್ಕಮ್ ಟು ತಲಪ್ಪರ ಕೋಟ ಸ್ವಾಮಿ. ಹೀಗೆ ಕಾಡಿನ ಮಧ್ಯ ಒಂದು ಗುಡಿಯನ್ನು ನಿರ್ಮಿಸಿ ಒಂದು ಶಕ್ತಿ ತಗೊಳ್ಳೋದಕ್ಕೆ ನಮಗೆ. ನಮ್ಮ ಕಾಲು ಪಾದ ಕೆಳಗಿನ ಪೋರ್ಷನ್ ಎಷ್ಟು ತೆಳುವಾಗಿದೆ ಅಂತ ಹೇಳಿದರೆ, ಒಂದು ಸಣ್ಣ ಕಲ್ ಟಚ್ ಆದರೂ ಕೂಡ ಹೆವಿ ಪೈನ್ ಆಗ್ತದೆ. ಅಲ್ಲಿ ಕೈ ಮುಗ್ದು ಹೊರಟ್ವಿ. ಮತ್ತೆ ಸೊ ಬಂದ್ವಿ. ಬೇರೆ ಎಂಡ ಅಥವಾ ಅಲ್ಲದ ರೀಚ್ ಆಗ್ತಾ ಇದೆ ಗೊತ್ತಿಲ್ಲ. ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ. ನೋಡುವಾಗ ಒಂದಿಷ್ಟು ಹ್ಯಾಪಿನೆಸ್. ಸ್ವಾಮಿ ಅಯ್ಯಪ್ಪ, ಮಾಮೂಲಿಯಾಗಿ ಹೀಗೆ ಹೋಗೋದಕ್ಕೂ ಅಯ್ಯಪ್ಪ ಸ್ವಾಮಿಯ ಸ್ಮರಣೆಯನ್ನು ಶರಣ ಕರ್ಕೊಂಡು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಶರಣ ಕರೆದಾಗ ಈ ಕಲ್ಲುಗಳೆಲ್ಲ ನಮಗೆ ಫೀಲೇ ಸಿಗಲ್ಲ. ಅದಂತೂ 100% ನನಗೆ ಗಮನಕ್ಕೆ ಬಂದಿದೆ. ಅಂದರೆ ಯಾವುದರ ಬಗ್ಗೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರ್ತದೆ ಅದು ನಮಗೆ ತುಂಬಾ ಪವರ್ ಕೊಡ್ತದೆ ಅಂತ. ಸೊ ರೀಚ್ ಆದ್ವಾ ಅಂತಲ್ಲ ಪವನ್ ಸ್ವಾಮಿ? ಇಲ್ವಾ? ಎಷ್ಟು ಹೇಳಿದ್ರು ಕೂಡ 2 ಕಿಲೋಮೀಟರ್ ಹೇಳ್ತಾರಲ್ಲ, 5 ಕಿಲೋಮೀಟರ್ ದಾಟಿ ಬಂದ್ರು ಕೂಡ ಮೂಲೂರಿಗೆಲ್ಲೇ. ಸ್ವಾಮಿ ಎತ್ರ ഉണ്ട് ആളുതാ 2 ಓಕೆ. ಈ 2 ಕಿಲೋಮೀಟರ್ ಎಷ್ಟು ಜನ ಇಳಿದ್ರು. ಪರವಾಗಿಲ್ಲ, ಹೋಗೋಣ. ಸ್ವಾಮಿ ಪಾದ, ಅಯ್ಯಪ್ಪ ಪಾದ, ಸ್ವಾಮಿಯೇ ಅಯ್ಯಪ್ಪೋ
ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ ದೇವನೇ ದೇವಿಯೇ ದೇವಿಯೇ ದೇವನೇ ಸ್ವಾಮಿ ದಿಂದಕ್ಕ ತೋಂ ತೋಂ ಅಯ್ಯಪ್ಪ ದಿಕ್ಕ ತೋಂ ತೋಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಮೂರು ಗಂಟೆ ಆಯಿತು ಬೆಳಿಗ್ಗೆದ್ದು 11 ಕಾಲಕ್ಕೆ ಹೊರಟವರು ಇನ್ನೂ ಕೂಡ ಅಲ್ಲದ ತಲುಪಲಿಲ್ಲ 3 ಗಂಟೆ 3:02 ಈ ರೀತಿಯ ಬಿರಿಗಳು ಮಾತ್ರ ಸಿಗ್ತಾ ಇದೆ ನಮ್ಗೆ ಗುರುಸ್ವಾಮಿ ಹೇಳಿದ್ರು 2 ಗಂಟೆಗೆ ರೀಚ್ ಆಗ್ತೀರಾ ಮತ್ತೆ ಒಂದು 3 ಗಂಟೆ ರೆಸ್ಟ್ ಮಾಡಿ ಮತ್ತೆ ನೀವು ಹೋಗ್ಬೋದು ಅಂತ ದೇವರೆಲ್ಲ ಮುಗ್ದೋಗಿದೆ. ಅಪ್ಪ ಇಷ್ಟು ಬಂದಾಗ ಒಂದು ತೋಡು ಸಿಗ್ತಾ ಇದೆ, ಸಣ್ಣ ಒಂದು ತೋಡು. ಕಾಲಿಗೆ ಒಂದು ನೀರು ಟಚ್ ಮಾಡಿದ್ರೆ ಯಪ್ಪ ಕಾಲು ತೊಡೆಯಿಂದಲೇ ನೋವಲ್ಲಿ ಅಯ್ಯಪ್ಪ ಸ್ವಾಮಿಯೇ ಕಾಪಾಡಬೇಕಪ್ಪ. ಕಲ್ಲು ನೋಡಿ, ನೋಡಿ ಯಪ್ಪ ಕಾಲೊಂದು ಖುಷಿ ಆಯ್ತು. ಪಾನ್ಸ್ವಾಮಿ ಎಂಚಾಲು ಪಾನ್ಸ್ವಾಮಿ ಯಬ್ಬಾ ಯಬ್ಬ ಒಂದು ಬ್ಯಾನಿಗೆ ನನ್ನೆಲ್ಲ ಬ್ಯಾನ್ ಜಾಸ್ತಿ ಅಂಡ್ ನೀರು ಬಿಟ್ಟದು. ಈ ಕಲ್ಲುಡು ಒಂದು ಅತಿ ಹೆಚ್ಚು ಇಲ್ಲಿ ಬಿರಿಗಳು ಶಾಪ್ಗಳಿರುವಂಥ ಜಾಗಕ್ಕೆ ಒಂದು ತಲುಪಿದ್ದೇವೆ. ಸೀರಿಯಸ್ಲಿ ಇದು ಯಾವ ಏರಿಯಾ ಅಂತ ನನಗೆ ಗೊತ್ತಿಲ್ಲ. ಅಲ್ಲದಕ್ಕೆ ತಲುಪಿದ್ವಿ ಅಂತ ಹೇಳ್ತಾ ಇದ್ದಾರೆ. 3 ಕಾಲ ಆಯಿತು, 12 ಕಾಲು, 1 ಕಾಲು, 2 ಕಾಲು, 3 ಕಾಲು, 4 ಅವರ್ಸ್ ನಾನ್ ಸ್ಟಾಪ್ ಜರ್ನಿ ಮಾಡಿದ್ರೆ ಅಲ್ಲದಕ್ಕೆ ತಲುಪಬಹುದು ಅಂತ ಹೇಳೋದು. ನೋಡಿ ಎಲ್ಲ ಬಿರಿ ಮಾಡ್ಕೊಂಡು ಮಲಗಿದ್ದಾರೆ. ಅಲ್ಲದಲ್ಲಿ ಹಾಲ್ಟ್ ಪ್ರತಿಯೊಬ್ಬರು ನೋಡಿ ಸರ್. ಸ್ವಾಮಿ ಅಂತ ಮಿಂಚುಂಡಿದ್ದು పొద్దున్నే మళ్ళీ ತಲುಪಿದ್ದೇವೆ ಟೆಂಪಲ್. ಸ್ವಾಮಿ ಆಲೂದಕ್ಕೆ ತಲುಪಿದ್ದೇವೆ. ನೋಡಿ ಮರದ ಅಡಿಯಲ್ಲಿ ಸಿಕ್ಕಿರುವ ಜಾಗದಲ್ಲಿ ಎಲ್ಲ ಮಲ್ಕೊಂಡದ್ದೆ. ಹೋಟೆಲ್ಸ್ಗಳು ದೊಡ್ಡ ದೊಡ್ಡ ಹೋಟೆಲ್ಸ್ಗಳಿದೆ. ಟೀ ಕುಡಿಯೋಕೆ, ಜ್ಯೂಸ್ ಕುಡಿಯೋಕೆ ಎಲ್ಲ ಇಲ್ಲಿದೆ. ಅಂದರೆ ಅದೇ ಮೇಲಿದೆ ಟೆಂಪಲ್. 3 ಕಾಲಕ್ಕೆ ಅಲ್ಲೂದದಲ್ಲಿ ಸ್ವಾಮಿಗಳು. ಅಲ್ಲೋಗ್ಬೇಕು ಟೆಂಪಲ್ಗೆ. ಒಂದು ತೊಟ್ಟು ನೀರು ಕುಡಿಲಿಲ್ಲ. ಆಂಧ್ರದಲ್ಲಿ ಒಂಜಿ ಪುತ್ತೂರು ಉಂಡು. ಇನ್ನು ಕಬಕ ಪುತ್ತೂರ್ ಸ್ವಾಮಿ ದೇವರೇ, ನಾನು ಇದೇ ಆಲೂದು ಅಂತ ಅನ್ಕೊಂಡೆ, ಬಟ್ ಇದು ಆಲೂದಲ್ಲ ಅಂತೆ. ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ. ಇಲ್ಲಿವರೆಗೆ ಗಾಡಿ ಬರ್ತದೆ, ರಿಟರ್ನ್ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ವ್ಯವಸ್ಥೆಗಳಿದೆ. ಆಗಲ್ಲ, ನಡ್ಕೊಂಡು ಬಂದು ನಾನು ಹೋಗ್ತೀನಿ ಅಂತೇಳಿ ಒಂದ್ಸಲ ಇದ್ದರೆ ವೆಹಿಕಲ್ಸ್ ಮೂಲಕ ಹೋಗ್ಬೋದು ಇಲ್ಲಿಂದ. ಹಾಗೆಲ್ಲ ಇದೆ ನೋಡಿ, ಅಲ್ಲಿ ಕಾರ್ಗಳೆಲ್ಲ ಬಂದಿದೆ ಆಯಿತಾ. ಬಟ್ ಇನ್ನು ಇಲ್ಲಿಂದನೂ ಹೋಗಬೇಕು ಅಲ್ಲೋದಕ್ಕೆ ತಲುಪಬೇಕಿದ್ರೆ 1 ಕಿಲೋಮೀಟ್ರ್ ಏನೋ ಜಾಸ್ತಿ ಇರ್ಬೋದು. ಹೋಗುವ ಹೆಜ್ಜೆ ಇಟ್ಟಾಗಿದೆ,
ಹಿಂದೆ ಇಡುವ ಮಾತೇ ಇಲ್ಲ, ಮುಂದಕ್ಕಿಡೋದೆ. ಜೈ. ಯಬ್ಬ 3 ಕಾಲು ಇರೋ 2 ಕಾಲು ಈ ಕೂಡ ಎತ್ತಿಡಕ್ಕಾಗ್ತಿಲ್ಲ. ಗಂಟೆ 3 ಕಾಲು, ನಮ್ಮ 2 ಕಾಲು. ತರ್ಲೆ ಸ್ವಾಮಿ ಯಾರದು? ಏನ್ ತರಲೆ ಮಾಡ್ತಾವ್ರೆ. ಸೊ ಇಲ್ಲಿಂದ ಹೋಗ್ಬೇಕಂತ ಇನ್ನು ಕೂಡ ಆಲೂದಕ್ಕೆ. ನಾನು ಅದೇ ಆಲೂದ ಅಂತ ತಿಳ್ಕೊಂಡದಲ್ಲ. ಮತ್ತೆ ಟೆಂಪಲ್ ಇಲ್ಲೆಲ್ಲ ರಸ್ತೆ ಇದೆ, ಕಾಡು ರಸ್ತೆಗೆ ಮತ್ತೆ ರಸ್ತೆಗೆ ಬಂದಿದ್ದೇವೆ. ಸೊ ನೋಡಿ ಇಲ್ಲಿವರೆ ಬಂದಿದ್ವಿ. ಇಲ್ಲೊಂದು ದ್ವಾರ ಎಲ್ಲ ಇದೆ, ಇದೊಂದು ಜಂಕ್ಷನ್. ಇದು ಏನು ಹಾಕಿದ್ದಾರೆ ಇಲ್ಲಿ? ಶ್ರೀ ಶಿವಪಾರ್ವತಿ ಟೆಂಪಲ್, ಕಲಕೆಟ್ಟಿ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ, ಗುರುಮುಡಿಯನ್ನು ನಮ್ಮ ಗುರುಸ್ವಾಮಿ ತೆಗೆದುಕೊಟ್ರು, ಗೋಕುಲ ಸ್ವಾಮಿ. ಅಪ್ಪ 4 ಗಂಟೆ ನಡೆದ್ವಿ, 1 ನಿಮಿಷ ನಿಲ್ಲಿಲ್ಲ. ಆಲೂದಕ್ಕೆ ತಲುಪಿದ್ವಿ. ನೋಡಿ ಇದೇ ಆಲೂದ. ಮುಂಜೆ ಆಲೂದ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು 12 ಕಿಲೋಮೀಟರ್ ಹತ್ತು ಸ್ವಾಮಿ, ಜಾಸ್ತಿ ಉಂಟು. ಸ್ವಾಮಿ ಶರಣಮಯ್ಯಪ್ಪ. ಫೈನಲಿ ಎರುಮಲೆ ಟು ಆಲೂದಕ್ಕೆ ತಲುಪಿದ್ವಿ. ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ವಿಷಯ ನೋಡುವ. ಇದೆಲ್ಲ ಕೂಡ ಆಲೂದದ ಬಿರಿ ಇರುವಂತ ಜಾಗ. ಬಿರಿ ಇದೆ. ಕುರ್ಬದ ಅಲ್ಲ, ಇರ್ಕಲೆ ಟೀ ಎಲ್ಲ ಕುಡಿತಾ ಇದ್ದೀವಿ. ಗಂಟೆ ಇವಾಗ 4 ಆಗ್ತಾ ಬಂತು. ಎಲ್ಲ ಮಲಗ್ಬಿಟ್ಟಿದ್ದಾರೆ. ಕಟ್ಟನ್ ಚಾಯ. ಇವತ್ತಿಗೆ ಇಷ್ಟು ಸಾಕು. ಇನ್ನು ನಾಳೆ ಬೆಳಿಗ್ಗೆ ಸಿಗುವ. ದೊಡ್ಡ ಪಾದ ಇನ್ನೂ ಇದೆ 75%. ಬಾಯ್.